ಹಾಯ್, ನಾನು ತರುಣ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಲೆಟ್ಸ್ ಟಾಕ್ ಅಬೌಟ್ ಮ್ಯಾಚ್ ನಂಬರ್ 4 UP ವಾರಿಯರ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಈ ಮ್ಯಾಚ್ ಬಗ್ಗೆ ಹೆಚ್ಚು ಮಾತಾಡುವಂಥದ್ದು ಏನೂ ಇಲ್ಲ. ಒನ್ ಸೈಡೆಡ್ ಮ್ಯಾಚ್, ಸೇಮ್ ಹ್ಯಾಸ್ ಮ್ಯಾಚ್ ನಂಬರ್ 3 ಮುಂಬೈ ಇಂಡಿಯನ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್. ಸೊ ಸ್ಟಾರ್ಟಿಂಗ್ ಇಂದ ಬರೋಣ. ಡೆಲ್ಲಿ ಕ್ಯಾಪಿಟಲ್ಸ್ ಟಾಸ್ ಗೆದ್ರು ಆ್ಯಂಡ್ ನಾವು ಫಸ್ಟ್ ಫೀಲ್ಡಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. UP ವಾರಿಯರ್ಸ್ಗೆ ಸ್ಟಾರ್ಟ್ ಎಕ್ಕುಟ್ಟೋಯ್ತು. ಇನ್ನಿಂಗ್ಸ್ ಎಂಡ್ ಸರ್ವನಾಶ ಆಗೋಯ್ತು. UP ವಾರಿಯರ್ಸ್ ಹೊಡೆದಿದ್ದೆಷ್ಟು 119 ಫಾರ್ 20 ಓವರ್ಸ್. ಯಾರೂ ಆಡಲೇ ಇಲ್ಲ. ವಿಕೆಟ್ಸ್ ಅಂತೂ ಒಂದಾದ್ಮೇಲೆ ಒಂದು ಹೋಗ್ತಿತ್ತು. 6 ಓವರ್ಸಿಗೆ UP ವಾರಿಯರ್ಸ್ 21 ರನ್ ಹೊಡೆದು 3 ವಿಕೆಟ್ ಕಳ್ಕೊಂಡಿದ್ರು. ಸೊ ಫಾಲ್ ಆಫ್ ವಿಕೆಟ್ಸ್ ಹೇಳ್ಬಿಡ್ತೀನಿ. 11 for 1, 15 for 2, 16 for 3, 40 for 4, 57 for 5, 85 for 6, 109 for 7, 117 for 8, 119 for 9. ಪೂನಮ್ ಕೆಮ್ನಾರ್ ಮತ್ತು ಶ್ವೇತಾ ಸೆಹ್ರಾವತ್ ಅವರು 28 ರನ್ಸಿಂದ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಅದು ಬಿಟ್ಟರೆ 24 ರನ್ಸಿಂದ ಇನ್ನೆರಡು ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಅಷ್ಟೇ. ಆವಾಗಲೇ ಹೇಳ್ದಂಗೆ ಯಾರೂ ಆಡಲಿಲ್ಲ, ಎಲ್ಲ ಕೈ ಕೊಟ್ಟರು. ಶ್ವೇತಾ ಸೆಹ್ರಾವತ್ ಅವರು 45 ರನ್ಸ್ ಹೊಡೆದ್ರು. ಇವರು ಆಡಿರಲಿಲ್ಲ ಅಂದರೆ UP ವಾರಿಯರ್ಸ್ ಇನ್ನೂ ಎಷ್ಟು ಕಮ್ಮಿ ರನ್ನಿಗೆ ಔಟ್ ಆಗ್ತಿದ್ರೋ ಗೊತ್ತಿರಲಿಲ್ಲ. 18th ಓವರ್ಲಿ ಶ್ವೇತಾ ಸೆಹ್ರಾವತ್ ಅವರು ಕೂಡ ಸ್ಟಂಪ್ಡ್ ಆಗಿ ಔಟ್ ಆಗ್ತಾರೆ. ಇನ್ನು 2 ಓವರ್ ಆಡಿದಿದ್ರೆ 15-20 ಎಕ್ಸ್ಟ್ರಾ ರನ್ ಹೊಡಿತಿದ್ರು ಅನ್ಸುತ್ತೆ. ಸೊ ಫಾರ್ 20 ಓವರ್ಸ್ UP ವಾರಿಯರ್ಸ್ ಹೊಡೆದಿದ್ದು 119ಕ್ಕೆ 9. ಇನ್ನು DC ಬೌಲಿಂಗ್ ವಿಚಾರಕ್ಕೆ ಬಂದರೆ, ರಾಧಾ ಯಾದವ್ 4 ಓವರಿಗೆ 20 ರನ್ ಕೊಟ್ಟು 4 ಇನ್ಕ್ರೆಡಿಬಲ್ ವಿಕೆಟ್ಸ್ ತೆಗೆದ್ರು. ವೆರಾಸ್ ಮರೀಸೆನ್ 4 ಓವರಿಗೆ 5 ರನ್ ಕೊಟ್ಟು 3 ವಿಕೆಟ್ ತೆಗೆದ್ರು. ದ್ಯಾಟ್ ವಾಸ್ ಜಸ್ಟ್ ಇನ್ಸೇನ್. ಆ್ಯಂಡ್ WPL ಹಿಸ್ಟ್ರಿಲಿ ದಿಸ್ ಬಿಕೇಮ್ ದಿ ಬೆಸ್ಟ್ ಬೌಲಿಂಗ್ ಫಿಗರ್ಸ್. ಸೊ 120 ಟಾರ್ಗೆಟನ್ನು ಚೇಸ್ ಮಾಡೋದಕ್ಕೆ ಬಂದ DC ಸ್ಟಾರ್ಟಿಂಗಿಂದನೂ ಅಗ್ರೆಸಿವ್ ಅಟ್ಯಾಕಿಂಗ್ ಕ್ರಿಕೆಟ್ ಆಡ್ತಾರೆ, ಸ್ಪೆಷಲಿ ಶಫಾಲಿ ವರ್ಮಾ. 6 ಓವರ್ಸಿಗೆ DC 57ಕ್ಕೆ 0. ಇನ್ನು ಕ್ಯಾಪ್ಟನ್ ಮೆಗ್ ಲ್ಯಾನಿಂಗ್ ಶಫಾಲಿ ವರ್ಮಾಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಶಫಾಲಿ ವರ್ಮಾ 64 ನಾಟ್ ಔಟ್ ಆಗಿ ಉಳಿದ್ರೆ ಮೆಗ್ ಲ್ಯಾನಿಂಗ್ 51 ರನ್ಸ್ ಹೊಡೆದಿದ್ರು. ವಿನ್ ಆಗೋದಕ್ಕೆ ಇನ್ನು 1 ರನ್ ಬೇಕಿತ್ತು. ಅನ್ಫಾರ್ಚುನೇಟ್ಲಿ ಕ್ಯಾಚ್ ಔಟ್ ಆಗಿಬಿಡ್ತಾರೆ. ವಿನ್ನಿಂಗ್ ಶಾಟ್ 4 ಹೊಡೆದಿದ್ದು ಜಮೀಮಾ ರಾಡ್ರಿಕ್ಸ್. ಲ್ಯಾನಿಂಗ್ ಮತ್ತು ಶಫಾಲಿ ವರ್ಮಾ ಇನ್ಕ್ರೆಡಿಬಲ್ 119 ರನ್ಸ್ ಪಾರ್ಟ್ನರ್ಶಿಪ್ಪಿಂದ DC won the game by 9 ವಿಕೆಟ್ಸ್. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಸಿಗುವ ಮುಂದಿನ ವಿಡಿಯೋದಲ್ಲಿ.